ಇವರಿಂದ ಇಡೀ ನಮ್ಮ ಸಮಾಜ, ನಮ್ಮ ಕುಲ ಬಾಂಧವರು ತಲಪಕ್ಷದ ಕೆಲಸ ಮಾಡ್ತಾರೆ. ತಲಪಕ್ಷಂಗಾಗಿದೆ ಈಗ. 6,51,000 ಜನ ಇದ್ದಾರೆ. ಅವರೆಲ್ಲರೂ ಬಂದು ಕುಂತ್ಕೊಂಡು ಸಂಘನ ನಡೆಸಲಿಕ್ಕಾಗಲ್ಲ. ಅದಕ್ಕೋಸ್ಕರ 35 ಜನ ಡೈರೆಕ್ಟರ್ಗಳನ್ನ ಕಳಿಸ್ಕೊಡ್ತಾರೆ. ಯಾಕೆ ಅಂದರೆ ಎಲ್ಲ ಸೇರಿ ಮೀಟಿಂಗ್ಗಳು ಮಾಡಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ಅಂತ. ಆದರೆ ನಮ್ಮ ಉಮಾಪತಿ ಗೌಡರು ಎಷ್ಟು ಈಸಿ ಬಂದಿದ್ದಾರೆ, ಎಷ್ಟು ಸಬ್ಜೆಕ್ಟ್ಗಳ ಬಗ್ಗೆ ಮಾತಾಡೋರೆ, ಯಾವ್ಯಾವ ಚರ್ಚೆ ಮಾಡಿದ್ದಾರೆ, ಯಾವುದಕ್ಕೆ ಅವ್ರಿಗೆ ನಮಗೆ ಇದಕ್ಕೆ ನಂದು ಇಷ್ಟ ಇಲ್ಲ, ಇದು ನನಗೆ ಇದಿಲ್ಲ ಅಂತೇಳಿ ಬರ್ಸ್ಬೇಕಾಯ್ತು. ಅವ್ರು ಬಂದು ಮೀಟಿಂಗೇ ಬರಲ್ಲ, ಸಬ್ಜೆಕ್ಟ್ಗಳು ಓದ್ಕೊಂಬರಲ್ಲ, ಏನೂ ಕೇಳಲ್ಲ, ಬಂದ್ಬಿಡೋದು, ಆರೋಪ ಮಾಡಿ ಹೊಂಟೋಗ್ಬಿಡೋದು, ಗುಂಡಿಲಿ ಗಾಳಿ ಗುಂಡಿ ಹಾಕ್ಸ್ಬಿಟ್ಟು. ಇದನ್ನ ಒಬ್ಬ ನಿರ್ದೇಶನ ಲಕ್ಷಣ ಅಲ್ಲ. ನಿನಗೆ 10 ಕೋಟಿ ಜನ ಓಟ್ ಹಾಕಿ ಗೆಲ್ಸಿರೋದು ಈಸಿನಲ್ಲಿ ಏನೇ ಇದ್ರೆ ನಿನ್ ತಕ್ಕೊಂಡಿದ್ರೆ ಇದು ಸರಿ ಇಲ್ಲ ಅಂತೇಳಿ ಬರ್ಸ್ಬೇಕು, ರೆಕಾರ್ಡ್ ಮಾಡಿಸ್ಬೇಕು. ಎಷ್ಟು ರೆಕಾರ್ಡ್ ಮಾಡ್ಸಾರ ಅವರು? ರೆಕಾರ್ಡ್ ಮಾಡ್ಸಕ್ಕೆ ಜನ ಗೆಲ್ಸಿರೋದು ಉಮಾಪತಿ ಗೌಡ್ರನ್ನ. ಅವ್ರು ಸುಮ್ಮನೆ ಬಂದು ಕುಂದಿರೋಕಲ್ಲ, ಅಲ್ಲಿ ಬೀದಿಲಿ ಬಂದ್ಬಿಟ್ಟು ಜನ ಕರ್ಕೊಂಡ್ಬಂದು ಬೀದಿಲಿ ಮಾತಾಡಕ್ಕಲ್ಲ. ಇವತ್ತು ಬೇರೆ ಸಮಾಜದವರು ಇವತ್ತು ನಮ್ಮನ್ನು ನೋಡಿ ನಗುವಂತಕ್ಕೆ ಇವರಿಂದ ಇಡೀ ನಮ್ಮ ಸಮಾಜ, ನಮ್ಮ ಕುಲ ಬಾಂಧವರು ತಲಪಕ್ಷದ ಕೆಲಸ ಮಾಡ್ತಾರೆ. ತಲಪಕ್ಷಂಗಾಗಿದೆ ಈಗ. ಬೇರೆ ಸಮಾಜ ಆಡ್ಕೊತಾರೆ. ಇದು ಉಮಾಪತಿ ಶ್ರೀನಿವಾಸ ಗೌಡರಿಗೆ ಗೌರವ ತರೋದಂತ ಅಲ್ಲ, ಕೋನಪ್ರೆಡ್ಡಿ ಅವರಿಗೆ ಗೌರವ ತರೋದಂತ ಅಲ್ಲ, ರಘುಗೌಡರಿಗೆ ಗೌರವ ತರೋದಲ್ಲ. ಅವ್ರಿಗೆ ಡೈರೆಕ್ಟರ್ಗಳು, ಅವ್ರಿಗೆ ಒಂದು ಫ್ಲೋರಿಂಗ್ ಇದೆ, ಅಲ್ಲಿ ಈಸಿಲ್ ಮಾತಾಡೋಕ್ಕೆ ಅವಕಾಶ ಇದೆ, ಬೇರೆಯವ್ರಿಗೆ ಅವಕಾಶ ಇಲ್ಲ, ಸದಸ್ಯರಿಗೆ ಅವಕಾಶ ಇಲ್ಲ. ಅಪ್ಪ ಜನ ಬಂದಿಲ್ಲ, ಅವ್ರಿಗೆ ಅವಕಾಶ ಇಲ್ಲ, ಇವ್ರಿಗೆ ಅವಕಾಶ ಇದೆ, ಮಾತಾಡ್ಬೇಕಲ್ಲ. ಅಧ್ಯಕ್ಷ ಬಂದು ಕೇಳ್ಬೋದಲ್ಲ, ಇದು ತಪ್ಪಾಗಿದೆ, ರದ್ದುಪಡಿಸಿ ಆದೇಶ ಸರಿ ಇಲ್ಲ, ನೇಮಕಾತಿ ರದ್ದುಪಡಿಸಿ ಕೇಳ್ಬೋದಲ್ಲ. ಜನ ಕರ್ಕೊಂಬಂದು ಮಾತಾಡ್ಕೊಂಡು ಇಡೀ ರಾಜ್ಯ ದೇಶ ವಿದೇಶ ನೋಡುವಂತ ಒಂದು ಕೆಲಸ ಮಾಡಿದಾರಲ್ಲ. ಇದು ಈ ಸಂಘಕ್ಕೆ ಅವಮಾನ ಮಾಡಿಲ್ಲ, ನಿರ್ದೇಶಕ ಅವಮಾನ ಮಾಡಿಲ್ಲ, ಈ ಸಮಾಜಕ್ಕೆ ಅವಮಾನ ಮಾಡವ್ರೆ, ಈ ಸಂಘಕ್ಕೆ ಅವಮಾನ ಮಾಡವ್ರೆ. ಅದಕ್ಕೆ ಈ ಸಮಾಜದ ಸದಸ್ಯಗಳೇ ಅವರಿಗೆ ಪಾಠ ಕಲಿಸ್ತಾರೆ ಮುಂದಿನ ದಿನದಲ್ಲಿ.